ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ರಾಜ್ಯಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು, ಬೆಂಗಳೂರಿನ ಲಗ್ಗೆರೆಯಲ್ಲೂ ಮಾಜಿ ಬಿಬಿಎಂಪಿ ಸದಸ್ಯ ಸಿದ್ದೇಗೌಡರ ನೇತೃತ್ವದಲ್ಲಿ ಅನ್ನದಾಸೋಹದ ಮೂಲಕ ಅರ್ಥಪೂರ್ಣವಾಗಿ ಕೆಂಪೇಗೌಡ ಜಯಂತಿಯನ್ನ ಆಚರಿಸಲಾಯಿತು. ವಿವಿಧ ಗಣ್ಯರು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಅಂಗವಾಗಿ ಬೆಂಗಳೂರಿನ ಲಗ್ಗೆರೆಯಲ್ಲಿ ಅದ್ದೂರಿ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮ ನಡೆಯಿತು. ಮಾಜಿ ಬಿಬಿಎಂಪಿ ಸದಸ್ಯರಾದ ಸಿದ್ದೇಗೌಡರ ನೇತೃತ್ವದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅನ್ನದಾಸೋಹ ನಡೆಸುವ ಮೂಲಕ ಕೆಂಪೇಗೌಡರ ಸೇವಾ ಮನೋಭಾವವನ್ನು ಸ್ಮರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರ ಆದರ್ಶಗಳನ್ನು ಇಂದಿನ ಪೀಳಿಗೆ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಬಳಿಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತರಾಯಪ್ಪ, ಕಾಂಗ್ರೆಸ್ ಯುವ ನಾಯಕಿ ಕುಸುಮ, ಮಾಜಿ ಬಿಬಿಎಂಪಿ ಸದಸ್ಯ ಸಿದ್ದೇಗೌಡ, ಕಾಂಗ್ರೆಸ್ ಮುಖಂಡ ಪಟೇಲ್ ದೇವರಾಜು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಕೆಂಪೇಗೌಡರ ದೂರದೃಷ್ಟಿ, ಆಡಳಿತ ಕೌಶಲ್ಯ ಹಾಗೂ ಸಮಾಜಮುಖಿ ಚಿಂತನೆಗಳನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಅನ್ನ ದಾಸೋಹ ಏರ್ಪಡಿಸಲಾಗಿದ್ದು, ನೂರಾರು ಮಂದಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು. ಸರಳತೆ, ಸೇವೆ ಮತ್ತು ಸಾಮಾಜಿಕ ಕಳಕಳಿಗೆ ಒತ್ತು ನೀಡಿದ ಈ ಕಾರ್ಯಕ್ರಮ ಗಮನ ಸೆಳೆಯಿತು. ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ನಡೆದ ಈ ಜಯಂತಿ ಆಚರಣೆ ಸೇವಾ ಚಟುವಟಿಕೆಗಳ ಮೂಲಕ ಮತ್ತಷ್ಟು ಅರ್ಥಪೂರ್ಣವಾಗಿ ಮೂಡಿಬಂದಿತು. ಅಭಿಷೇಕ್ ನ್ಯೂಸ್ ಲೈನ್ ಕನ್ನಡ, ಬೆಂಗಳೂರು. ಹಾಗಾಗಿ ನಮ್ಮ ಯುವಕರು ಅವರನ್ನು ನೋಡಿ, ಅವರನ್ನು ತಿಳಿದು, ಅವರನ್ನು ಓದಿ ಕಲಿಯುವಂಥ ವಿಚಾರಗಳು ಬಹಳ ಇದ್ದಾವೆ. ಅದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಎಲ್ಲ ಪಠ್ಯಗಳಲ್ಲಿ KGಯಿಂದ ಹಿಡಿದು PGವರೆಗೂ ಎಲ್ಲ ಪಠ್ಯಗಳಲ್ಲಿ ಕೂಡ ಅವರ ಪಾಠ ಇರಬೇಕು ಹಾಗೆ ಅಂತೇಳಿ ಹೇಳಿದ್ದೀವಿ. ಈ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲಿ ಹಾಗೆ ಅಂತೇಳಿ ಮತ್ತೊಮ್ಮೆ ನಾನು ಈ ವೇದಿಕೆಯನ್ನು ಕೂಡ ಸರ್ಕಾರಕ್ಕೆ ಆಗ್ರಹಿಸ್ತಾ ಆ ಕೆಲಸವನ್ನು ಮಾಡಲಿ. ಆದಷ್ಟು ಬೇಗನೆ ಈ ಕೂಡ ಲೋಕಾರ್ಪಣೆ ಆಗಬೇಕು. ಮೇಲೆ ಚಿತ್ರ ಮಾಡಿ ಕೇಳಬೇಕು, ಗ್ಲಾಸ್ ಮಾಡ್ತಿದ್ರ ನಿಮ್ಮ ಮಾರ್ಕೆಟ್ ಇಟ್ಟಿದ್ರ ಕರೆಸಲಿ. ಅವತ್ತು ಬಂದಾಗ ಕೂಡ ಹೇಳಿದೆ, ಇಲ್ಲ ಇದು ದೇವೇಗೌಡರು ಬರಬೇಕು, ಶಿವಕುಮಾರ್ ಅವರು ಬರಬೇಕು, ದೊಡ್ಡ ಕಾರ್ಯಕ್ರಮ ಆಯೋಜನೆ ಆಗಬೇಕು, 2 ದಿವಸಗಳ ಕಾಲ ಇಡೀ ಬೆಂಗಳೂರಿನ ಜನತೆ ನಿಂತು ನೋಡಬೇಕು ಹಾಗೆ ಅಂತ. ಹಾಗಾಗಿ ಇಡೀ ಬೆಂಗಳೂರಿನ ಎಷ್ಟು ವಾರ್ಡ್ ಇದ್ದಾವೆ ಸಿದ್ದೇಗೌಡ್ರೆ, ಅಷ್ಟು ವಾರ್ಡ್ನ ನೀವು ವಿಶ್ವಾಸಕ್ಕೆ ತಗೊಂಡು ಈ ಸೃಷ್ಟಿ ಮುಂದಾದವರು ಭಾಳ ಸಂಘಟನಾಗಾರರು. ಅವರು ಇಲ್ಲಿಂದ ಬೀದರ್ನವ್ರಿಗೂ ಹೋಗಿ ಅಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾಡಿದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಪುತ್ಥಳಿಯನ್ನು ಹೋರಾಟ ಎಲ್ಲಿ ಶುರುವಾಯಿತು ಅಲ್ಲಿ ಅವರ ಪುತ್ಥಳಿಯನ್ನು ಮಾಡಿ ಅಮಿತ್ ಶಾ ಅವ್ರ ಕೈಯಲ್ಲಿ ಲೋಕಾರ್ಪಣೆ ಮಾಡಿದರು. ಹಾಗಾಗಿ ರಾಷ್ಟ್ರ ಮಟ್ಟದ ಒಬ್ಬ ನಾಯಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆಸಬೇಕು ಲೋಕಾರ್ಪಣೆಗೆ ಆಗಿ ಅಂತೇಳಿ ಮುನ್ರಾಜಗೌಡರು ಕೂಡ ನಾನು ಅವತ್ತು ಹೇಳಿದ್ದೆ. ಅವರು ಕೂಡ ಭಾಳಷ್ಟು ಅವರಿಗೆ ಈ ರೀತಿಯ ಸಂಘಟನೆಗಳಲ್ಲಿ ಬಹಳ ಅನುಭವ ಇದೆ. ಸಿದ್ದೇಗೌಡರು ಅವರನ್ನು ಕೂಡ ಬಳಸ್ಕೊಳ್ತಾರೆ. ಮುಂದಾಂಗಣ್ಣವರು, ಅಂದಾನಪ್ಪನವರು, ಇಲ್ಲಿ ಭಾಳ ಜನ ಇಲ್ಲಿದ್ದಾರೆ. ಆಮೇಲೆ ನನಗೆ ಭಾಳ ಖುಷಿ ಏನಂದರೆ ಈ ಸಿದ್ದೇಗೌಡರ ತಾಳ್ಮೆ, ಹೆಂಗೆ ಇವರೆಲ್ಲ ಎಲ್ಲ ಪಕ್ಷದವ್ರನ್ನ ಎಷ್ಟು ಚೆನ್ನಾಗಿ ವಿಶ್ವಾಸದಲ್ಲಿ ಇಟ್ಕೊಂಡು, ಎಷ್ಟು ಚೆನ್ನಾಗಿ ಅವ್ರನ್ನೆಲ್ಲ ಪ್ರೀತಿಸ್ಕೊಂಡು ಇಷ್ಟು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಅಂತ, ಅದು ಕೆಂಪೇಗೌಡರು ಅವ್ರ ಕೈಲಿ ಮಾಡಿಸಿದ್ದಾರೆ ಹಾಗೆ ಅಂತೇಳಿ ಹೇಳಬೇಕಾಗ್ತದೆ. ಏನಿವತ್ತು 517ನೇ ಕೆಂಪೇಗೌಡ ಜಯಂತ್ಯೋತ್ಸವದ ಅಂಗವಾಗಿ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ನ ವತಿಯಿಂದ ಇವತ್ತು ಲಗ್ಗೆರೆಯಲ್ಲಿ ಏನು ಕೆಂಪೇಗೌಡರ ಕೋಟೆ ಅಂತ ಹೇಳಿ ಕಟ್ಟಿದ್ದಾರೆ, ಇಲ್ಲಿ ಬಹಳ ಸರಳವಾಗಿ ಇವತ್ತು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀವಿ. ಪೂಜ್ಯ ನಂಜಾವಧೂತ ಸ್ವಾಮೀಜಿಗಳು ಕೂಡ ಬಂದು ಆಶೀರ್ವಾದವನ್ನು ನೀಡಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಇವತ್ತು ವಿಶ್ವವಿಖ್ಯಾತಿಯನ್ನು ಪಡೆದಿರಬೇಕು ಅಂತಂದರೆ ಬೆಂಗಳೂರಿಗೆ ಬುನಾದಿಯನ್ನು ಹಾಕ್ಕೊಟ್ಟಂತಹ ಕೆಂಪೇಗೌಡರನ್ನ ನಾವು ನೆನೆಸ್ಕೊಳ್ಬೇಕಾಗತ್ತೆ. ಅವರು ಬಹಳ ಒಂದು ದೊಡ್ಡ ದಾರ್ಶನಿಕರು ಅಂತಲೇ ಹೇಳ್ಬೋದು. ಎಲ್ಲ ಜಾತಿಗಳ ಎಲ್ಲ ವರ್ಗದವರ ಪರವಾಗಿ ಯೋಚನೆಯನ್ನು ಮಾಡಿ ಮುಂದೆ ಕೆರೆ ಕಟ್ಟೆಗಳನ್ನು ಕಟ್ಟುವಂಥದ್ದಿರಬಹುದು, ದೇವಾಲಯಗಳನ್ನು ಕಟ್ಟುವಂಥದ್ದಿರಬಹುದು, ಹಾಗೆ ಎಲ್ಲ ಜನಾಂಗಗಳಿಗೂ ಕೂಡ ವ್ಯಾಪಾರ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿರುವಂಥದ್ದಿರ್ಬೋದು. ಹಾಗಾಗಿ ಬೆಂಗಳೂರಿಗೆ ಇಷ್ಟೊಂದು ಹೆಸರು ಬಂದಿದೆ ವಿಶ್ವದಲ್ಲಿ ಅಂತಂದರೆ ಅದಕ್ಕೆ ಮುಖ್ಯವಾಗಿ ಕಾರಣ ಕೆಂಪೇಗೌಡರು. ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ನಾನು ಕೋರ್ಲಿಕ್ಕೆ ಬಯಸ್ತೀನಿ. ನಮಸ್ಕಾರ.